ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಸಿಎಂ ವಿರುದ್ಧ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿರುವ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಇಂದು ವಿಚಾರಣೆ ಮುಂದೂಡಿ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಪ್ರಾಥಮಿಕ ಜಯ ಲಭಿಸಿದೆ ಎಂಬ ಕಾರಣಕ್ಕಾಗಿ ಆಗಸ್ಟ್ 18ರಂದು ಸುಳ್ಯ ಖಾಸಗಿ ಬಸ್ ತಂಗುದಾಣದ ಬಳಿಯಲ್ಲಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪಿಸಿ ಜಯರಾಮ್, ನಗರ ಪಂಚಾಯತ್ ಸದಸ್ಯ ಎಂ ವೆಂಕಪ್ಪಗೌಡ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾ ಕೊಲ್ಚಾರ್, ಬ್ಲಾಕ್ ಸಮಿತಿ ಕಾರ್ಯದರ್ಶಿ ಪಿಎಸ್ ಗಂಗಾಧರ್, ಪಕ್ಷದ ಪ್ರಮುಖರಾದ ಸುರೇಶ್ ಅಮೈ, ಧರ್ಮಪಾಲ ಕೊಯಿಂಗಾಜೆ, ಗೋಕುಲ್ದಾಸ್ ಸುಳ್ಯ, ಅಬ್ಬಾಸ್ ಎಬಿ, ಶಿವರಾಮ್ ಮಡಪ್ಪಾಡಿ, ಶಾಫಿ ಕುತ್ತಮೊಟ್ಟೆ, ಸಲೀಂ ಪೆರಂಗೋಡಿ, ವಸಂತ ಪೆಲ್ತಡ್ಕ, ಭೋಜಪ್ಪ ನಾಯ್ಕ, ಚಂದ್ರಶೇಖರ್ ಉಬರಡ್ಕ, ಶರೀಫ್ ಕಂಟಿ, ರಾಜು ಪಂಡಿತ್ ಸುಳ್ಯ, ಅಶೋಕ್ ಚುಂತಾರ್, ರಾಧಾಕೃಷ್ಣ ಪರಿವಾರ ಖಾನ, ರಿಯಾಜ್ ಕಟೆಕಾರ್, ಮುಜೀಬ್ ಪೈಚಾರ್, ಚಿತ್ರಕುಮಾರಿ ಪಾಲಡ್ಕ, ಗಣೇಶ್ ಪಾಲಡ್ಕ, ರಂಜಿತ್ ರೈ ಮೇನಲ, ಸೌಕತ್ ಅಲಿ ಮೇನಲ, ಶಾಹಿದ್ ಪಾರೆ, ಸುರೇಶ್ ಕಾಮತ್, ನಂದರಾಜ್ ಸಂಕೇಶ್, ಶರೀಫ್ ರಿಲ್ಯಾಕ್ಸ್, ರಹೀಂ ಬಿಜದಕಟ್ಟೆ ಹಾಗೂ ಪಕ್ಷದ ಕಾರ್ಯಕರ್ತರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಬಹುಶಃ ಈ ಒಂದು ಸಂಭ್ರಮಾಚರಣೆ ದಿಢೀರಾಗಿ ಆಗಿರತಕ್ಕಂಥ ಒಂದು ಸಂಭ್ರಮಾಚರಣೆ ಬಹುಶಃ ಇನ್ನು ಮುಂದೆ ಸಿದ್ದರಾಮಯ್ಯರ ಮುಂದೆ ಕೇಸು ಏನಾದರೂ ಆಗುದಿದ್ರೆ ಅವರನ್ನು ಜೈಲು ಸಿಕ್ಕಿಸುವ ಯಾವುದಾದ್ರು ವಿಚಾರ ಇದ್ದರೆ ನಿರಂತರ ನಮ್ಮ ಹೋರಾಟ ಕೂಡ ನಡೀತದೆ. ಬಹುಶಃ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ನಮಗೆಲ್ಲ ಇವತ್ತು ಬಹಳಷ್ಟು ಸಂತೋಷ ಆಗಿದೆ. ಸಿದ್ದರಾಮಯ್ಯರು ನಮ್ಮ ಪಕ್ಷದ ನಾಯಕ. ಸಿದ್ದರಾಮಯ್ಯರು ಹಲವಾರು ಭಾಗ್ಯಗಳನ್ನು ಕೊಟ್ಟ ಧೀಮಂತ ನಾಯಕ. ಕಳೆದ ಅವಧಿಯಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಬಡವರಿಗೆ ಎಲ್ಲ ಬಂಧುಗಳಿಗೆಲ್ಲ ಹಲವಾರು ಭಾಗ್ಯಗಳನ್ನು, ಅನ್ನ ಭಾಗ್ಯ ಇರ್ಬೋದು, ತಾಳಿ ಭಾಗ್ಯ ಇರ್ಬೋದು, ಮಕ್ಕಳಿಗೆ ಶೂ ಭಾಗ್ಯ ಇರ್ಬೋದು, ಮಕ್ಕಳಿಗೆ ಕ್ಷೀರ ಭಾಗ್ಯ ಇರ್ಬೋದು, ಹಲವಾರು ಭಾಗ್ಯಗಳನ್ನು ಕೊಟ್ಟಿರತಕ್ಕಂಥ ನಾಯಕ. ಈ ಬಾರಿ 2ನೇ ಬಾರಿ ಅವರು ನಮ್ಮ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಈ ಹಿಂದೆ ಚುನಾವಣಾ ಪೂರ್ವ ಯಾವುದೆಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತೋ, ವಚನ ಕೊಟ್ಟಿತ್ತು, ಆ 5 ಗ್ಯಾರಂಟಿಗಳನ್ನು 10 ತಿಂಗಳಲ್ಲಿ ಎಲ್ಲ ವಚನಗಳನ್ನು ಈಡೇರಿಸಿದಂಥ ಒಬ್ಬ ನಾಯಕ ಇದ್ದರೆ ಸಿದ್ದರಾಮಯ್ಯರವರು. ಬಹುಶಃ 40 ವರ್ಷಗಳ ಸುದೀರ್ಘ ತನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚಲಿಕೆ ಇಲ್ಲದೆ ಅಧಿಕಾರ ವಹಿಸಿರತಕ್ಕಂಥ ನಾಯಕನನ್ನು ಮೊನ್ನೆ ತಾನೇ ಒಂದು ಸೈಟ್ ಹಗರಣದಲ್ಲಿ, ಬಹುಶಃ ಆ ಸೈಟ್ ಹಗರಣದಲ್ಲಿ ಅವರ ಪತ್ನಿ ಪಾರ್ವತಿಯವರಿಗೆ ಬಂದಿರತಕ್ಕಂಥ ಸೈಟ್, ಅವರ ಹಿರಿಯರಿಂದ ಬಂದಿರತಕ್ಕಂಥ ಸೈಟ್, ಆ ಸೈಟನ್ನು ಬದಲಾವಣೆ ಮಾಡಿದ್ದು ಕೂಡ BJP ಸರ್ಕಾರ ಅಧಿಕಾರವಿರತಕ್ಕಂಥ ಸಂದರ್ಭದಲ್ಲಿ ಬದಲಾವಣೆ ಮಾಡಿ ಬಹುಶಃ ಆ ಒಂದು ಕೇಸ್ನಲ್ಲಿ ಸಿಲುಕಿಸಿ ಅವರನ್ನು ಗವರ್ನರ್ ಮೂಲಕ, ಇವತ್ತು ಗವರ್ನರ್ ಇದ್ದಾರಲ್ಲ ಅವರು, ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸಿ ಸಿದ್ದರಾಮಯ್ಯರಿಗೆ ಇವತ್ತು ಜೈಲಿಗೆ ಹಾಕತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಡಿದ್ದಾರೆ. ಬಹುಶಃ ಮೊನ್ನೆ ತಾನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಬಹುಶಃ ಇವತ್ತು ವಿಚಾರಣೆ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಇವತ್ತು ವಿಚಾರಣಾ ಆಯೋಗಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ. ಇದನ್ನು ವಿಚಾರಣೆಯನ್ನು ಮುಂದೂಡಬೇಕು. ಬಹುಶಃ ದಿಢೀರಾಗಿ ಯಾವುದೇ ಕಾರ್ಯಕ್ರಮವನ್ನು ಕೊಂಡು ಹೋಗಬಾರದು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ 21ನೇ ತಾರೀಕಿಗೆ ಮುಂದೂಡಿದೆ. ಬಹುಶಃ ಸತ್ಯಮೇವ ಜಯತೆ ಅಂತ ಹೇಳ್ತಕ್ಕಂಥ ಮಾತಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಜಯವಿದೆ. ಇದು ಇಡೀ ದೇಶದ ಜನತೆಗೆ ಸಂದಂತಹ ಜಯ. ಇಲ್ಲಿ ಏನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಮ್ಮ ಮುಖಂಡರಾದಂತಹ CM ಆದಂತಹ ಸಿದ್ದರಾಮಯ್ಯ ಸರನ್ನು ಯಾವುದೇ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು ಅಂತ BJPಯವರು ಹುನ್ನಾರ ಮಾಡಿದಾರೋ ಇವತ್ತು ಅವರಿಗೆ ಹಿನ್ನಡೆಯಾಗಿದೆ. ಇದನ್ನೆಲ್ಲ ನಾವು ನೋಡಿ ಖುಷಿಪಡುವಂತಹ ದಿವಸ ಇವತ್ತು. ಏನು ಹಿಂಬಾಗಿಲಿನಿಂದ ಬಂದು ಹಿಂದೆ ಹಿಡಿದಂತಹ ಅಧಿಕಾರವನ್ನು ಮತ್ತೊಮ್ಮೆ ಹಿಡಿಬೇಕು ಅನ್ನುವಂತಹ ದುರಾಸೆಯಿಂದ ಇವತ್ತು ನಮ್ಮ ಮುಖ್ಯಮಂತ್ರಿಯನ್ನು ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಸಲಿಕ್ಕೆ ಹೊರಟಿದ್ದಾರೆ. ಇದು ಇವತ್ತು ಅವರಿಗೆ ಹಿನ್ನಡೆಯಾದಂಥದ್ದು. ನಿಜವಾಗ್ಲೂ ನಾವು ಖುಷಿಪಡುವಂತಹ ದಿವಸ ಇವತ್ತು. ನಾವು ನಮ್ಮಿಂದ ಹತ್ತಿಕ್ಕಲಿಕ್ಕೆ ಸಾಧ್ಯತೆ ಆಗದೆ ಹೋದ್ರೂ ಕೂಡ ಇವತ್ತು ಕಾನೂನು ಆ ಒಂದು ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದೆ ಅಂತ ನಾವಂತೂ ಭಾವಿಸಿದ್ದೇವೆ. ಯಾವ BJPಯವರ ಭಾವನೆಗಳಿದ್ವೋ, ಯಾವ ರಾಜ್ಯದ BJP ನಾಯಕರುಗಳು ಏನು ಬಯಸಿಕೊಂಡಿದ್ರೋ ಸಿದ್ದರಾಮಯ್ಯರವರು ಜೈಲಿಗೆ ಹೋಗ್ತಾರೆ, ನಾವು ಮತ್ತೆ ಹಿಂದಿನ ಬಾಗಿಲಿಂದ ಸರ್ಕಾರವನ್ನು ನಡೆಸಬೇಕು ಅನ್ನುವಂಥ ಭಾವನೆಗಳನ್ನು ಅಥವಾ ಏನು ಬಾಯಲ್ಲಿ ನೀರು ಉರಿಕೊಂಡಿದ್ರೋ ಅವರಿಗೆ ನಿರಾಶೆ ಆಗಿದೆ ಅಂತಲೇ ನಾವಿವತ್ತು ಭಾವಿಸಬೇಕಾಗಿದೆ. ಈ ನಿಟ್ಟಿನಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಯಾರು ಏನೇ ಮಾಡಿದರೂ ಕೂಡ ನಮ್ಮ ದೇಶದ ಕಾನೂನಾಗಿ ಉಳಿತದೆ. ನಮ್ಮ ದೇಶದ ಕಾನೂನು ಎಲ್ಲವರಿಗೆ ರಕ್ಷಣೆ ಕೊಡತಕ್ಕಂಥದ್ದು ಅನ್ನುವಂಥದ್ದನ್ನು ನಾವು ಭಾವಿಸಬೇಕಾಗಿದೆ. ಈ ದೇಶದಲ್ಲಿ ಯಾವತ್ತೂ ಕೂಡ ಅನ್ಯಾಯಕ್ಕೆ ಆಸ್ಪದಗಳು ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಇವತ್ತು ಕರ್ನಾಟಕದ ಏನು ನ್ಯಾಯಾಲಯ, ಹೈಕೋರ್ಟ್ ಏನೊಂದು ತೀರ್ಪು, ಒಂದು ನಮೂನೆಯ ಒಂದು ಮಧ್ಯಕಾಲಿಕವಾಗಿರತಕ್ಕಂಥ ಆದೇಶವನ್ನು ಏನು ಮಾಡಿದೆಯೋ ಇದು ಒಂದು ರೀತಿಯಲ್ಲಿ ನಮಗೆ ಲಭಿಸಿರತಕ್ಕಂಥ ಜಯ
ನಮ್ಮ ಕಾನೂನಿಗೆ ಸಿಕ್ಕಿರತಕ್ಕಂಥ ಕಾನೂನಿನಲ್ಲಿ ನಮಗೆ ಸಿಕ್ಕಿರತಕ್ಕಂಥ ನ್ಯಾಯ ಅಂತೇಳಿ ನಾವಿಲ್ಲಿ ಭಾವಿಸ್ಕೊಳ್ಬೇಕಾಗಿದೆ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.